ಎಲ್ರಿಗೂ ನಮಸ್ಕಾರ. ಕರವೀರ ಮಾಹಿತಿ ಮಾಲಿಕೆಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿ ಸಹಕಾರಿಗೆ ಅನ್ವಯಿಸುವಂತೆ ಪಂಚಾಯಿತಿ ಮತ್ತು ಸಂಧಾನ ಕಾಯ್ದೆ, ಆರ್ಬಿಟ್ರೇಷನ್ ಅಂಡ್ ಕನ್ಸಿಲಿಯೇಷನ್ ಆಕ್ಟ್, ಇದರ ಮುಂದುವರಿದ ಭಾಗವಾಗಿ ಕೆಲವೊಂದು ವಿಚಾರಗಳನ್ನ ನಾನು ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೇನೆ. ನಾನು ನಿಮ್ಮ ಸಹಕಾರಿ ಸಲಹೆಗಾರ CA BV ರವೀಂದ್ರನಾಥ್ ಸಾಗರ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಬನ್ನಿ ಸಂಚಿಕೆಯಲ್ಲಿ ಮುಂದುವರಿತಾ ಹೋಗೋಣ. ಸ್ನೇಹಿತರೆ, ನಿಮ್ಗೆ ಗೊತ್ತಿದೆ, ನಾನು ಹಿಂದಿನ ಸಂಚಿಕೆಯಲ್ಲಿ ಕೆಲವೊಂದು ವಿಷಯಗಳನ್ನ ನಿಮ್ಮಲ್ಲಿ ಪ್ರಸ್ತಾಪ ಮಾಡಿದ್ದೆ. ಏನು ಬೇಸಿಕ್ ಆಗಿ ರಾಜಿ ಸಂಧಾನ ಕಾಯ್ದೆ ಅಂದ್ರೆ ಏನು, ಪಂಚಾಯಿತಿ ಕಾಯ್ದೆ ಅಂದ್ರೆ ಏನು, ಇದರ ಬಗ್ಗೆ ಬೇಸಿಕ್ ಎಲ್ಲ ಫೀಚರ್ಗಳನ್ನು ನಾವು ಹೇಳಿದ್ವಿ. ಅದರ ಮುಂದುವರಿದ ಭಾಗವಾಗಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ, ಇದ್ರ ಜೊತೆಗಿರುವಂತಹ ಸೂಕ್ಷ್ಮವಾದ ಕಾನೂನಾತ್ಮಕ ಸಂಬಂಧ ಮತ್ತು ವ್ಯತ್ಯಾಸಗಳನ್ನ ಇವತ್ತು ನಾನು ಪ್ರಸ್ತುತಪಡಿಸ್ತೀನಿ. ಯಾವುದೇ ಕಾಯ್ದೆಯಲ್ಲಿ ಮಧ್ಯಸ್ಥಿಕೆಗೆ ಅನುವು ಮಾಡಿಕೊಡುವಂತಹ ಪ್ರಾವಧಾನ ಇದ್ದಲ್ಲಿ ಆ ಕಾಯ್ದೆಯಲ್ಲಿಡುವಂತಹ ಸಂಘಗಳು ಅಥವಾ ಸಂಸ್ಥೆಗಳು ಮಧ್ಯಸ್ಥಿಕೆದಾರರನ್ನ ನೇಮಿಸ್ಕೊಳ್ಬಹುದು. ಆ ರೀತಿ ನಮ್ಮ ಸಹಕಾರ ಕಾಯ್ದೆ ತನ್ನ ಮೂಲ ಕಾಯ್ದೆಯಲ್ಲಿಯೇ ಸೆಕ್ಷನ್ 70 ಅದರ ಅಡಿಯಲ್ಲಿ ಮಧ್ಯಸ್ಥಿಕೆದಾರರಿಗೆ ಅನುಕೂಲ ಮಾಡಿಕೊಟ್ಟಿದೆ. ಆರ್ಬಿಟ್ರೇಷನ್ ಕಾಯ್ದೆಯಲ್ಲಿ ವಿವಾದಗಳನ್ನ ಪರಿಹರಿಸ್ಕೊಳ್ಬಹುದು ಅಂತ ಹೇಳಿದೆ. ಹಾಗೆ ಓಪನ್ ಆಗಿ ಹೇಳಿರೋದ್ರಿಂದ ನಮಗೆ ಆ ಸಹಕಾರ ಕಾಯ್ದೆ ಸಂಘಗಳಿಗೆ ಆರ್ಬಿಟ್ರೇಷನ್ ಕಾಯ್ದೆ ನೇರವಾಗಿ ಅನ್ವಯಿಸುತ್ತೆ. ಈ ಆರ್ಬಿಟ್ರೇಷನ್ ಕಾಯ್ದೆಯ ಮೂಲ ತತ್ವ ಸಿದ್ಧಾಂತಗಳು, ಬೇಸಿಕ್ ಪ್ರಿನ್ಸಿಪಲ್ಸ್ ಏನಿದೆಯೋ ಅದು ಇಲಾಖೆಯ ಮಧ್ಯಸ್ಥಿಕೆದಾರರಿಗೂ ಅನ್ವಯಿಸುತ್ತೆ. ಅಂದ್ರೆ ಇಲಾಖೆಯ ಮಧ್ಯಸ್ಥಿಕೆದಾರರು ಬೇರೆ ಬೇರೆ ತರ ಮಾಡ್ಬೋದಾ? ಇಲ್ಲ, ಪ್ರಕ್ರಿಯೆ ಅದೇ ರೀತಿ ನಡಿಬೇಕು, ಅದೇ ರೀತಿ ಸಾಗಬೇಕು. ಹಾಗಾದ್ರೆ ಹೇಗಿರ್ತದೆ ಈ ರಾಜಿ ಸಂಧಾನ ಅಥವಾ ಕನ್ಸಿಲಿಯೇಷನ್ ಆಕ್ಟ್ ಅಲ್ಲಿ? ಕೋರ್ಟಿನಲ್ಲಿರುವಂತಹ ಪ್ರಕ್ರಿಯೆಗಳಿಗೆ ಅಷ್ಟೇ ಮಹತ್ವ ಇದರಲ್ಲೂ ಇದೆ. ಅಂದ್ರೆ ಸಹಕಾರ ಸಂಘಗಳು ತಮ್ಮದೇ ಸದಸ್ಯರಿಂದ ಕಟ್ಟಲ್ಪಟ್ಟಿರುವಂತಹ, ಸದಸ್ಯರೇ ಇಲ್ಲಿ ಮಾಲೀಕರು, ಸದಸ್ಯರೇ ಇಲ್ಲಿ ಗ್ರಾಹಕರು. ಮಾಲೀಕರು ಮತ್ತು ಗ್ರಾಹಕರು ಇಬ್ಬರು ಒಬ್ಬರೇ ಆಗಿರೋದ್ರಿಂದ, ಒಂದೇ ವರ್ಗ ಆಗಿರೋದ್ರಿಂದ ಅವರ ಮಧ್ಯೆ ರಾಜಿ ಸಂಧಾನ ಅಥವಾ ಪಂಚಾಯಿತಿ ಕಾಯ್ದೆ ಮಾಡೋದು ತುಂಬಾ ಸುಲಭ ಮತ್ತು ಈಸಿ ಮತ್ತು ಸೂಕ್ತ. ಅದಕ್ಕೆ ಒತ್ತು ನೀಡೋದ್ರಿಂದ ಕಡಿಮೆ ಖರ್ಚಿನಲ್ಲಾಗುವಂತಹ ಒಂದು ನ್ಯಾಯಿಕ ವ್ಯವಸ್ಥೆ ಇದು ಅಂದ್ರೆ ತಪ್ಪಲ್ಲ. ಹಾಗಾಗಿ ಇದರಲ್ಲಿ ಸಾಲ ಸಂಧಾನಗಳು ಅಂದ್ರೆ ಕನ್ಸಿಲಿಯೇಷನ್ ಆಕ್ಟ್ ಅಲ್ಲಿ ಸಂಧಾನ ಹೇಗೆ ನಡೆಯುತ್ತೆ, ಸಂಧಾನಗಳು ನಡೆಯುವಾಗ ಏನೇನು ಪ್ರಕ್ರಿಯೆಗಳು ನಡಿಬೇಕಾಗತ್ತೆ ಅದನ್ನ ನಾವು ಇಲ್ಲಿ ಇದು ಮಾಡ್ಕೊಳ್ಳೋದು. ಆರ್ಬಿಟ್ರೇಷನ್ ಹಾಕಿದ ನಂತರ ಕೆಲವೊಮ್ಮೆ ಏನಾಗತ್ತೆ ಅಂದ್ರೆ ಆರ್ಬಿಟ್ರೇಷನ್ ಕಾಯ್ದೆ ಅಡಿಯಲ್ಲಿ ನಾವು ಕೇಸ್ ಹಾಕ್ಬಿಡ್ತೀವಿ. ಕೇಸು ಸುಮಾರು ದಿನ ವಾದ ವಿವಾದಗಳ ಜೊತೆ ಹೋಗ್ತಾ ಇರತ್ತೆ. ಆಗ ಗ್ರಾಹಕ ಬರ್ತಾನೆ, ನಾವು ರಾಜಿ ಸಂಧಾನ ಮಾಡ್ಕೊಳ್ಳೋಣ. ಕೋರ್ಟ್ ಅಲ್ಲಿ ನಾವು ಡಿಕ್ರಿ ಆದ ನಂತರ EP ಪ್ರಕ್ರಿಯೆ ಹೋಗಬೇಕು, ಹರಾಜು ಹಾಕಬೇಕು ಮತ್ತು ಅವನ ಆಸ್ತಿಯನ್ನು ಜಪ್ತಿ ಮಾಡಬೇಕು. ಆ ಪ್ರಕ್ರಿಯೆಗಳೆಲ್ಲ ನಡೆಯುತ್ತೆ. ಎಲ್ಲೋ ಒಂದು ಕಡೆಗೆ ಸಾಲಗಾರ ಅನ್ಕೊಳ್ತಾನೆ, ಈ ಪ್ರಕ್ರಿಯೆ ಹೋದಾಗೆ ನನಗೆ ನಷ್ಟನೂ ಆಗತ್ತೆ, ನನ್ನ ಆಸ್ತಿನೂ ಹೋಗುತ್ತೆ, ಸಮಾಜದಲ್ಲಿ ನನ್ನ ಗೌರವನೂ ಹೋಗುತ್ತೆ. ಎಲ್ಲ ಪ್ರಕ್ರಿಯೆ ಬದಲು ನಾವು ರಾಜಿ ಮಾಡ್ಕೊಳ್ಳೋಣ, ಸಂಧಾನ ಮಾಡ್ಕೊಳ್ಳೋಣ. ಆ ರೀತಿ ಮಾಡಿಕೊಂಡು ಬಗೆಹರಿಸ್ಕೊಳ್ಳೋದು ಇದೇನು ತಪ್ಪಲ್ಲ. ಆದರೆ ರಾಜಿ ಸಂಧಾನ ಹೇಗಿರಬೇಕು? ಮೊದಲನೇದಾಗಿ ಅದಕ್ಕೆ ಕಾನೂನು ಮಾನ್ಯತೆ ಇದೆಯಾ? ಏನಂದ್ರೆ ಸೆಟಲ್ಮೆಂಟ್ ಅಗ್ರಿಮೆಂಟ್ ಅಂತ ಅನ್ಕೊಳ್ತೀವಿ, ಒಂದು ರಾಜಿ ಒಪ್ಪಂದ ಮಾಡ್ಕೊಳ್ತೀವಿ ನಾವು. ಆ ರಾಜಿ ಒಪ್ಪಂದ ಲಿಖಿತವಾಗಿರ್ಬೇಕು. ಅದರಲ್ಲಿ ಇಂತಿಂಥದ್ದು ಅಂಶಗಳು ಇರಬೇಕು ಅಂತಿದೆ. ಹೇಗೆ ಆರ್ಬಿಟ್ರೇಷನ್ ನಲ್ಲಿ ಅಲ್ಲಿ ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡಿ ಇಂತಿಂಥದ್ದು ಇದೆ ಅಂತೇಳಿ ನಾವು ಪ್ರೊಡ್ಯೂಸ್ ಮಾಡಿ ಒಂದು ಡಿಕ್ರಿ ಪಡಿತೀವಿ, ತೀರ್ಮಾನ ಪಡಿತೀವಿ, ಅದೇ ರೀತಿ ಅದಕ್ಕೆ ಭಿನ್ನವಾಗಿ ಅದು ಕೋರ್ಟ್ ಪ್ರಕ್ರಿಯೆ. ಇದು ರಾಜಿ ಸಂಧಾನ ನಮ್ಮಲ್ಲಿ ಮಾತುಕತೆಯ ಮೂಲಕ, ಸೌಹಾರ್ದವಾಗಿ ಮಾತುಕತೆಯ ಮೂಲಕ ನಾವು ಬಗೆಹರಿಸಿಕೊಳ್ಳುವಂತ ವಿಚಾರಗಳು ಹೇಗೆ ನಡೆಯುತ್ತೆ? ಮೊದಲನೇದಾಗಿ ಪ್ರಪೋಸಲ್ಸ್ ಯಾರಿಂದಾರು ಬರ್ಬೋದು. ನಾವೇ ಅವರಿಗೆ ಪ್ರಪೋಸಲ್ಸ್ ಕೊಡ್ಬೋದು ಅಥವಾ ಅವರೇ ನಮಗೆ ಪ್ರಪೋಸಲ್ ತರ್ಬೋದು. ಸಂಧಾನ ಮಾಡಲಿಕ್ಕೆ ಇನಿಷಿಯೇಷನ್ ಯಾರು ಮಾಡ್ಕೊಳ್ಬೋದು. ಸಂಧಾನ ಹೇಗೆ ನಡೆಯುತ್ತೆ? ಸಂಧಾನಕ್ಕೆ ಪಂಚಾಯತಿದಾರರು ಇರ್ತಾರ? ಬೇಕಾಗಿಲ್ಲ. ಮ್ಯಾನೇಜ್ಮೆಂಟ್, CEO ಮತ್ತು ಸಾಲಗಾರ ಅವರಷ್ಟೇ ಸಾಕು. ಸಾಲಗಾರರ ಪರವಾಗಿ ಇಬ್ಬರು ಅವರ ರಿಲೇಟಿವ್ಸೋ ಅಥವಾ ಜಾಮೀನುದಾರರೋ ಬಂದ್ರೆ ಏನು ತಪ್ಪಿಲ್ಲ. ಇಲ್ಲಿ ಸಂಧಾನ ನಡೆಯುತ್ತೆ ಹೊರತು ತೀರ್ಪು ಆಗೋದಿಲ್ಲ. ಪಂಚಾಯಿತಿಗೂ ರಾಜಿ ಸಂಧಾನಕ್ಕೂ ವ್ಯತ್ಯಾಸ ಇದೆ. ಪಂಚಾಯಿತಿಯಲ್ಲಿ ತೀರ್ಮಾನ ಬರ್ತದೆ, ರಾಜಿ ಸಂಧಾನದಲ್ಲಿ ತೀರ್ಮಾನ ಇರೋದಿಲ್ಲ, ಒಮ್ಮತ ಬರ್ತದೆ. ರಾಜಿ ಸಂಧಾನದಲ್ಲಿ ಒಮ್ಮೆ ಆಗಿರುವಂತಹ ಒಮ್ಮತಕ್ಕೆ ಮತ್ತೆ ಮೇಲ್ಮನವಿಯ ಸಾಧ್ಯತೆಗಳು ಇಲ್ಲ. ಅದೇ ಪಂಚಾಯಿತಿ ಕಾಯ್ದೆಯಲ್ಲಿ ತೀರ್ಮಾನ ಆಗಿದ ನಂತರ ಮೇಲ್ಮನವಿಗೆ ಅವಕಾಶ ಇದೆ, 60 ದಿನಗಳ ಕಾಲಾವಕಾಶ ಇದೆ.
ಸಂಧಾನ ಪ್ರಕ್ರಿಯೆಗೆ ಕಾನೂನಾತ್ಮಕ ನೋಟಿಸ್ ಬೇಕಾಗಿಲ್ಲ. ಆದರೆ ಸಂಧಾನ ಪ್ರಕ್ರಿಯೆಯಲ್ಲಿ ಒಮ್ಮೆ ಒಂದು ಸಂಧಾನ ಪ್ರಕ್ರಿಯೆ ನಡೆದು ಸಂಧಾನ ಆಯ್ತು ಅಂದ ನಂತರ ಒಂದು ರೈಟಿಂಗ್ ಅಲ್ಲಿ ಸೆಟ್ಲ್ಮೆಂಟ್ ಆಗತ್ತೆ. ಆ ಏನ್ ಸೆಟಲ್ಮೆಂಟ್ ಅಗ್ರಿಮೆಂಟ್ ಅನ್ನೋದಿದೆಯೋ ಅದು ರೈಟಿಂಗ್ ಅಲ್ಲಿ ಆಗತ್ತೆ. ಇಂಥ ದಿನ ಇಂತಿಂಥವ್ರ ಎದುರುಗಡೆ ನಾವು ಸೆಟಲ್ಮೆಂಟ್ ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ, ಇಂತಿಂಥವ್ರ ಸಾಕ್ಷ್ಯ ಸಮಕ್ಷಮ. ನನಗೆ ಈಗಿರುವಂತಹ ಆರ್ಥಿಕ ಸ್ಥಿತಿ, ಸಾಮಾಜಿಕ ಸ್ಥಿತಿ, ಕೌಟುಂಬಿಕ ಸ್ಥಿತಿಯನ್ನ ಹೊಗಳಿ ನನಗೆ ಈಗ ಅಷ್ಟನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲದ್ರಿಂದ ಮತ್ತು ನಿಮಗೂ ಇದು ಒಪ್ಪಿತವಾದಲ್ಲಿ ನಾನು ಈ ಒಟ್ಟು ಮೊತ್ತದ ಇದರಲ್ಲಿ ಏನು ರಾಜಿ ಸಂಧಾನದಲ್ಲಿ ನಾನು ಅಸಲಿಗೆ ಇಷ್ಟು ಅಸಲನ್ನು ಪೂರ್ತಿಯಾಗಿ ಕೊಟ್ಟು ಬಡ್ಡಿಯ ಬಾಬ್ತು ಇಷ್ಟನ್ನು ಮಾತ್ರ ಕೊಡ್ತೀನಿ, ಇದ್ರದ್ದು ದಂಡ ಬಡ್ಡಿ, ವಿಳಂಬ ಬಡ್ಡಿ, ಆ ರೀತಿಯ ಬಡ್ಡಿ ಹಾಕಿರೋದನ್ನ ಕೈ ಬಿಡಬೇಕಾಗಿ ಮನವಿ ಮಾಡ್ಕೊಳ್ತೀನಿ. ಅವನು ಅದನ್ನ ರೆಮಿಟೆನ್ಸಿಗೆ ಕೇಳ್ತಾನೆ. ನಿಮ್ಮ ಸಂಸ್ಥೆ ಪರವಾಗಿ ದಂಡ ಬಡ್ಡಿ, ವಿಳಂಬ ಬಡ್ಡಿ, ಈ ರೀತಿಯ ಬಡ್ಡಿಗಳನ್ನು ಬಿಡ್ಲಿಕ್ಕೆ ನೀವು ತೀರ್ಮಾನ ತಗೊಳ್ತೀರಿ ಬೋರ್ಡ್ನಲ್ಲಿ. ಅಥವಾ ಬಡ್ಡಿಯಲ್ಲಿ ಕೂಡ ಅವನಿಗೆ 12% ವಿಧಿಸಿದ ಬಡ್ಡಿಯಲ್ಲಿ 10% ಬಡ್ಡಿಗೆ ತೀರ್ಮಾನಿಸಿಕೊಳ್ಳಲು ನಿರ್ಣಯಿಸಲಾಯಿತು. ಅದು ಓಕೆ. ಬಡ್ಡಿಯಲ್ಲಿ ಸಾಕಷ್ಟು ಭಾಗವನ್ನು ಬಿಡಬಹುದು. ಅಥವಾ ನೀವು ಬಡ್ಡಿಯಲ್ಲಿ ರೇಟ್ನಲ್ಲಿ ಆಗೋದಿಲ್ಲ. ಈಗ ನಮಗೆ ಏನಾಗಿದೆ, 10 ಲಕ್ಷ ರೂಪಾಯಿ ಸಾಲವನ್ನು ಕೊಟ್ಟಿದ್ವಿ. ಕಳೆದ 7 ವರ್ಷಗಳಿಂದ ಅದು ಡ್ಯೂ ಇದ್ದು ಅದರ ಮೇಲೆ ಬಡ್ಡಿ, ಬಡ್ಡಿ ಮೇಲೆ ಬಡ್ಡಿ, ವಿಳಂಬ ಬಡ್ಡಿ, ದಂಡ ಬಡ್ಡಿ ಎಲ್ಲ ಸೇರಿ 35 ಲಕ್ಷ ರೂಪಾಯಿ ಆಗಿದೆ. ಅಂದರೆ 10 ಲಕ್ಷ ರೂಪಾಯಿ ಅಸಲು, 25 ಲಕ್ಷ ರೂಪಾಯಿ ಬಡ್ಡಿ ಇದೆ. ಆಗ ನಾವು ಬಡ್ಡಿಯಲ್ಲಿ 5 ಲಕ್ಷ ರೂಪಾಯಿಯನ್ನ, ಅಂದ್ರೆ ಒಂದು ಮೊತ್ತ ಅದನ್ನು ಬಿಡ್ತೀವಿ. ಯಾವುದೋ ಒಂದು ಒಪ್ಪಂದಕ್ಕೆ ಬರ್ತೀರಿ. ಆ ರೀತಿ ಏನಾದರೂ ಇದು ಮಾಡ್ಕೊಂಡ್ರೆ ನಿಮಗೆ ಅದನ್ನ ಡಾಕ್ಯುಮೆಂಟೇಶನ್ ಮಾಡ್ಕೊಳ್ಬೇಕು. ಅವನು ಬರೆದು ಕೊಡ್ಬೇಕು, ನಾನು ಈ ಒಪ್ಪಂದಕ್ಕೆ ಬದ್ಧನಿದ್ದೇನೆ ಮತ್ತು ಇನ್ನು ಇವತ್ತಿನಿಂದ 1 ವಾರದ ಒಳಗಾಗಿ. ಅದಕ್ಕೆ ಮತ್ತೆ 3 ವರ್ಷ 5 ವರ್ಷ ಅವಕಾಶ ಕೊಡಕ್ ಬರೋದಿಲ್ಲ. ಅದೇನಿದ್ರು ತಕ್ಷಣ ಆಗ್ಬೇಕಾಗಿರುತ್ತದೆ. ರಾಜಿ ಸಂಧಾನ ಪ್ರಕ್ರಿಯೆ ಮುಗಿದ ಕೂಡಲೇ ಸೆಟಲ್ಮೆಂಟ್ ಆಗ್ಬೇಕು. ಯಾಕೆಂದ್ರೆ ಒಂದು, ಅದಕ್ಕೆ ವಾಯ್ದೆ ನೀಡ್ಲಿಕ್ಕೆ ಬರೋದಿಲ್ಲ. ಎರಡನೇದು, ಅದಕ್ಕೆ ಮೇಲ್ಮನವಿ ಇಲ್ಲ. ಹಾಗಾಗಿ ತಕ್ಷಣ ಅದು ಸೆಟಲ್ಮೆಂಟ್ ಆಗಬೇಕು. ಫಾರ್ ಎಕ್ಸಾಂಪಲ್ ಬೆಸ್ಟ್ ಅಂದ್ರೆ 1 ಟೈಮ್ ಸೆಟಲ್ಮೆಂಟ್, ಏಕ ಕಂತಿನ ಏನು ಲೋನ್ ಅನ್ನ ತೀರಿಸುವಂತ ಕ್ರಮ ಏನಿದೆ ಅದು ನಮಗೆ OTS ಸಿಸ್ಟಮ್ ಅಂತ ಏನ್ ಹೇಳ್ತೀವೋ ಅದು ನಮಗೆ ಅತ್ಯಂತ ಉತ್ತಮ ಉದಾಹರಣೆ. ಏನಂದ್ರೆ ಅದರಿಂದ ನಿಮಗೆ ರಾಜಿ ಪಂಚಾಯತಿಯಿಂದ ಪಂಚಾಯತಿ ಕಾಯ್ದೆಯ ಯಾವುದೇ ರೀತಿ ರಿವಾಜುಗಳು ಅಪ್ಲೈ ಆಗೋದಿಲ್ಲ. ಹಾಗೇನೆ ಕೋರ್ಟಿನ ಯಾವುದೇ ರೀತಿ ರಿವಾಜುಗಳು ಅಪ್ಲೈ ಆಗೋದಿಲ್ಲ. ಜಪ್ತಿ, ವಾರಂಟು ಮತ್ತೆ ಹರಾಜು ಪ್ರಕ್ರಿಯೆ ಅದು ಯಾವುದು ಬರೋದಿಲ್ಲ. ನೀವು ದುಡ್ಡು ತಂದು ಕೊಡ್ತೀರಿ, ಅವರು ನಿಮಗೆ ಸೆಟಲ್ಮೆಂಟ್ ಮಾಡಿ ನಿಮ್ಮನ್ನ ಸಾಲದಿಂದ ಮುಕ್ತರಾಗಿ ಮಾಡಿದ್ದಕ್ಕೆ ದೃಢೀಕರಣ ಕೊಡ್ತಾರೆ. ಇದು 1 ಟೈಮ್ ಸೆಟಲ್ಮೆಂಟ್ ಮಾಡೋದು. ಏನಾಗುತ್ತೆ ಇದರಲ್ಲಿ ಎಷ್ಟೋ ಸಾರಿ ಈ ಪಂಚಾಯತಿ ಕಾಲದಲ್ಲಿ ಇದಕ್ಕೆ ನಾವು ಫಾಸ್ಟ್ ಟ್ರ್ಯಾಕ್ ರಿಕವರಿ ಅಂತಾನು ಹೇಳ್ತೀವಿ. ಅಂದ್ರೆ ವೇಗವಾಗಿ ಸಾಲ ವಸೂಲಿ ಆಗುತ್ತೆ. ಎಷ್ಟೋ ವರ್ಷಗಳಿಂದ ಬಾಕಿ ಇರುವಂತಹ ದುಡ್ಡನ್ನ ವಸೂಲಿ ಮಾಡಿದ್ರೆ ನಮಗೆ ನಿರೀಕ್ಷಿತ ಲಾಭ ಕಡಿಮೆ ಆಗತ್ತೆ, ಒಪ್ಕೊಳ್ಳೋಣ. ಆದರೆ ಅದಷ್ಟು ದುಡ್ಡು ಬಂದ್ರೆ ನಮ್ಗೆ ವರ್ಕಿಂಗ್ ಕ್ಯಾಪಿಟಲ್ ಮತ್ತೆ ಬೇರೆ ಸಿಗತ್ತೆ. ಅಷ್ಟು ದುಡ್ಡು ಬಂದ್ರೆ ಬೇರೆ ಕಡೆ ನಾವು ದುಡಿಸ್ಬೋದು. ಅದು ನಮಗೆ ಇದು ಇರುವಂತಹ ಅಡ್ವಾಂಟೇಜ್. ಇದು ನಮಗೆ ಸಂಧಾನ ಕಾಯ್ದೆಯಲ್ಲಿರುವಂತಹ ಅತ್ಯಂತ ಪ್ರಮುಖವಾದಂತಹ ಒಂದು ಅನುಕೂಲ. ಇನ್ನು ಈ ರಾಜಿ ಪಂಚಾಯತಿ ಮತ್ತು ಸಂಧಾನ ಪ್ರಕ್ರಿಯೆಯಲ್ಲಿ ಜಾಮೀನುದಾರರ ವಿಚಾರ ಏನಾಗತ್ತೆ, ಜಾಮೀನುದಾರರಿಗೆ ಯಾವುದೇ ರೀತಿಯ ರಿಯಾಯಿತಿ ಸಿಗೋದಿಲ್ಲ ಆರ್ಬಿಟ್ರೇಷನ್ ನಲ್ಲಿ. ಪಂಚಾಯತಿ ಕಾಯ್ದೆಯಲ್ಲಿ ಜಾಮೀನುದಾರರಿಗೆ ಸಮಾನವಾದಂತಹ ಕರ್ತವ್ಯಗಳಿರುತ್ತೆ. ಜಂಟಿ ಮತ್ತು ಸಮಾನ ಹೊಣೆಗಾರಿಕೆ ಅಂದ್ರೆ ಜಾಯಿಂಟ್ ಅಂಡ್ ಸೆವೆರಲ್ ಲಯಬಿಲಿಟಿ ಅಂತೀವಿ ನಾವು. ಆ ಲಯಬಿಲಿಟಿ ಜಾಮೀನುದಾರರಿಗೆ ಪಂಚಾಯತಿ ಕಾಯ್ದೆಯಲ್ಲೂ ಇರುವಂತದ್ದೇ. ರಾಜಿ ಸಂಧಾನ ಕಾಯ್ದೆಯಲ್ಲಿ ಮಾಡ್ಕೊಂಡ್ರು ಸಂಧಾನ ಕಾಯ್ದೆ ಅಕಸ್ಮಾತ್ ಸಂಧಾನವಾಗದಿದ್ದರೆ ಆರ್ಬಿಟ್ರೇಷನ್ ಹೋಗ್ಲಿಕ್ಕೆ ಅವಕಾಶ ಇರ್ತದೆ. ಆರ್ಬಿಟ್ರೇಷನ್ ನಲ್ಲಿ ಬಗೆಹರಿಯದಿದ್ದರೆ ಸಿವಿಲ್ ಕೋರ್ಟಿಗೆ ಹೋಗ್ಲಿಕ್ಕೆ ಅವಕಾಶ ಇರ್ತದೆ. ಆವಾಗ ಜಾಮೀನುದಾರರ ಜವಾಬ್ದಾರಿ ಸಾಲ ಪೂರ್ತಿಯಾಗಿ ಮುಕ್ತವಾಗವರೆಗೂ, ಸಾಲ ಚುಕ್ತ ಆಗುವವರೆಗೂ ನಿಮ್ಮ ಜಾಮೀನುದಾರರ ಬದ್ಧತೆ, ನಿಮ್ಮ ಜಾಮೀನುದಾರರ ಜವಾಬ್ದಾರಿ ಅದೇ ರೀತಿ ಇರ್ತದೆ. ಅದು ಸಿವಿಲ್ ಕೋರ್ಟ್ ಅಲ್ಲಾಗ್ಲಿ, ಆರ್ಬಿಟ್ರೇಷನ್ ಅಲ್ಲಾಗ್ಲಿ ಅಥವಾ ಸಂಧಾನದಲ್ಲಾಗ್ಲಿ. ಕನ್ಸಿಲಿಯೇಷನ್ ಮೂಲಕ ಮಾಡ್ಕೊಂಡಿದ್ವಿ. ಕನ್ಸಿಲಿಯೇಷನ್ ಮೂಲಕ ಮಾಡ್ಕೊಂಡ್ರೆ ಒಂದು ರಾಜಿ ಒಪ್ಪಂದ ಮಾಡ್ಕೊಳ್ಳೇಬೇಕಾಗತ್ತೆ. ಆ ರಾಜಿ ಒಪ್ಪಂದ ಮಾಡ್ಕೊಂಡ್ರೆ ಪಂಚಾಯಿತಿ ಅಥವಾ ಸಿವಿಲ್ ಕೋರ್ಟಿಗೂ ರಾಜಿ ಸಂಧಾನಕ್ಕೂ ಒಂದು ಅತ್ಯಂತ ಪ್ರಮುಖವಾದಂತಹ ಲಾಭ, ವಿನ್ ವಿನ್ ಸಿಚುಯೇಷನ್. ಹೇಗೆ ಅಂದ್ರೆ
ಸಾಲಗಾರನಿಗೆ ಮುಖಭಂಗ ಆಗೋದಿಲ್ಲ. ಪಂಚಾಯಿತಿ ಕಾಯ್ದೆಯಲ್ಲಾದರೆ ಅವರಿಗೆ ತೀರ್ಪು ಬಂದ ನಂತರ ಇವರು ತೀರಿಸದಿದ್ದರೆ ಅದಕ್ಕೆ ಅವರು ಆಸ್ತಿಯನ್ನು ಮುಟ್ಗೋಲು ಹಾಕೊಳ್ಬಹುದು, ಹರಾಜು ಹಾಕ್ಬಹುದು, ಟಾಮ್ ಹೊಡಿಬಹುದು. ನಿಮ್ಮ ಸಾಮಾಜಿಕವಾಗಿ ಮತ್ತು ಕೌಟುಂಬಿಕವಾಗಿ ನಿಮಗೆ ಸಮಸ್ಯೆ ಉಂಟಾಗಬಹುದು. ಎಲ್ಲಿ? ಆರ್ಬಿಟ್ರೇಷನ್ ಅಲ್ಲಿ. ಅದೇ ರಾಜಿ ಸಂಧಾನ ಪ್ರಕ್ರಿಯೆಯಲ್ಲಿ ಸಾಲಗಾರನಿಗೆ ಯಾವುದೇ ಒಂದು ರೀತಿಯ ಮುಖಭಂಗ ಆಗೋದಿಲ್ಲ. ಹಾಗಾಗಿ ನಾವು ಈ ಪ್ರಕ್ರಿಯೆಯಲ್ಲಿ ಯಾವುದಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವ ಕೊಡ್ತೀವಿ? ರಾಜಿ ಸಂಧಾನ. ರಾಜಿ ಸಂಧಾನದಲ್ಲಿ ವಿಫಲತೆ ಆದರೆ ಆರ್ಬಿಟ್ರೇಷನ್ ನಲ್ಲಿ ವಿಫಲತೆ ಆದರೆ ನಾವು ಕೋರ್ಟು. ಇದು ನಮ್ಮಲ್ಲಿ ಹೈರಾರ್ಕಿ ಅಂತೀವಿ ನಾವು, ಆ ಹೈರಾರ್ಕಿ. ಹಾಗಾಗಿ ರಾಜಿ ಪಂಚಾಯಿತಿ ಅಥವಾ ಸಂಧಾನ ಪ್ರಕ್ರಿಯೆಗೆ ಸಹಕಾರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮಹತ್ವ ಇರುವಂಥದ್ದು. ಅದಕ್ಕೋಸ್ಕರ ಯಾವುದೇ ಸಾಮಾಜಿಕ ಮುಖಭಂಗ ಆಗೋದಿಲ್ಲ. ಹಾಗಾಗಿ ಇದರದ್ದು ಯಾವುದೇ, ಈಗ ಸಿಬ್ಬಂದಿಗಳ ವಿರುದ್ಧ ಇರ್ಬೋದು, ಸಿಬ್ಬಂದಿಗಳು ಯಾವುದೋ ಒಬ್ಬ ಕ್ಯಾಶಿಯರು ಲಫಡ ಮಾಡಿದ್ದಾನೆ ಅಥವಾ ಅವ್ಯವಹಾರ ಮಾಡಿದ್ದಾನೆ, ತಕ್ಷಣ ರಾಜಿ ಸಂಧಾನದ ಮೂಲಕ ನೀವು ಪ್ರಕ್ರಿಯೆ ನೀಡಿ ಅವನ ಮೇಲೆ ಶಿಸ್ತು ಕ್ರಮ ತಗೊಂಡು ಅವನಿಂದ ವಸೂಲಾತಿ ಮಾಡಿ ಅವನನ್ನ ಆ ಕ್ಯಾಶಿಯರ್ ಪೊಸಿಷನ್ ಬೇರೆ ಕಡೆ ಇಟ್ಟು ಅವನ ಮೇಲೆ ಶಿಸ್ತು ಕ್ರಮ ತಗೊಳ್ಬಹುದು. ಅದು ಯಾವ ರೀತಿಯ ಅವ್ಯವಹಾರ ಆಗಿದೆ ಅನ್ನೋದ್ರ ಮೇಲೆ, ಅವನು ಎಷ್ಟು ದೊಡ್ಡ ಮಟ್ಟದ ಮಾಡಿದ್ದಾನೆ ಅಂತ. ಸಣ್ಣ ಮಟ್ಟದ ಮಾಡಿದ್ದರೆ ಅವನಿಂದ ಪೂರ್ತಿಯಾಗಿ ಕಟ್ಟಿಸಿಕೊಂಡು ಅವನನ್ನ ಆ ಕ್ಯಾಶಿಯರ್ ಪೊಸಿಷನ್ ಇಂದ ಬೇರೆ ನಾನ್ ಎಕ್ಸಿಕ್ಯೂಟಿವ್ ಜಾಬ್ಗೆ ಹಾಕ್ಬೋದು. ಗಂಭೀರವಾಗಿದೆ, ಅವನನ್ನ ತೆಗೆದುಹಾಕ್ಬಿಡ್ಬೋದು. ಅವನಿಂದಲೇ ರಾಜೀನಾಮೆ ತಗೊಂಡು ಕೂಡ ಅವನನ್ನ ತೆಗೆದುಹಾಕ್ಬೋದು. ಆದ್ರಿಂದ ಅವನಿಗೆ ಮುಂದಿನ ಭವಿಷ್ಯದಲ್ಲಿ ಬೇರೆ ಎಲ್ಲೋ ತನ್ನ ಸ್ಥಾನ ತಗೊಳ್ತೀನಿ ಅಂದ್ರೆ ಅದು ಓಕೆ, ಅದು ಸಂಧಾನ ಪ್ರಕ್ರಿಯೆ. ಇಲ್ಲ ಪಂಚಾಯಿತಿ ಪ್ರಕ್ರಿಯೆಯಲ್ಲಿ ಬಂದ್ರೆ ಆಡಳಿತಾತ್ಮಕ ಏನೇನ್ ಕ್ರಮ ತಗೊಳ್ಬಹುದು, ಶಿಸ್ತು ಕ್ರಮ ತಗೊಳ್ಬಹುದಾ, ಏನೇನ್ ತಗೊಂಡಿದ್ದೀರಿ, ನೋಟಿಸ್ ಕೊಟ್ಟಿದ್ದೀರಾ, ಅವನೇನ್ ಸಮಜಾಯಿಷಿ ಕೊಟ್ಟಿದ್ದಾರೆ, ಅದ್ರ ಮೇಲೆ ಬೇಸಿಸ್ ಮೇಲೆ ನಿಮಗೆ ತೀರ್ಪು ಸಿಗತ್ತೆ. ಅದನ್ನ ತೀರ್ಪನ್ನು ಎಫೆಕ್ಟಿವ್ ಮಾಡಬಹುದು. ಆಗಲೂ ಅವನ ಸಾಮಾಜಿಕ ಮಾನ ಹಾನಿ ಆಗೋದಿಲ್ಲ, ಅಲ್ಲೇ ಬಗೆಹರುತ್ತೆ. ಮೂರನೇದಾಗಿ ಸಿವಿಲ್ ಕೋರ್ಟಿಗೆ ಹೋಗ್ಲಿಕ್ಕೆ ಅಲ್ಲೂ ಅವಕಾಶ ಇದೆ. ಇದು ಸಿಬ್ಬಂದಿಗಳ ಮಧ್ಯೆ ಅಥವಾ ನೌಕರರ ಮಧ್ಯೆ ಬಂದಾಗ. ಈ ರೀತಿ ಯಾವುದೇ ಹಂತದಲ್ಲೂ ಕೂಡ ಈ ಡಿಸ್ಪ್ಯೂಟ್, ಈಗ ಅದಕ್ಕೋಸ್ಕರ ಇದನ್ನ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಮೆಕ್ಯಾನಿಸಮ್ ಅಂತ, ಅಂದ್ರೆ ADR, ಅದು ಅತ್ಯಂತ ಶಕ್ತಿಶಾಲಿಯಾಗಿ ಸಹಕಾರಿ ವ್ಯವಸ್ಥೆಯಲ್ಲಿ ನಡೀತಾ ಇರುವಂತದ್ದು. ಸಿವಿಲ್ ಕೋರ್ಟಿಗೆ ಹೋದ್ರೆ ಖರ್ಚು ತುಂಬಾ ಬರುತ್ತೆ. ಸ್ಟಾಂಪ್ ಡ್ಯೂಟಿ ಕಟ್ಟಬೇಕು, ಲಾಯರ್ ಮೂಲಕ ಹೋರಾಡಬೇಕು, ಎಷ್ಟು ವರ್ಷ ಆಗತ್ತೆ ಅಂತ ಗೊತ್ತಿಲ್ಲ, ಖರ್ಚು ದುಬಾರಿ ಆಗತ್ತೆ. ಅದೇ ಪಂಚಾಯಿತಿ ಕಾಯ್ದೆಯಲ್ಲಿ ಖರ್ಚುಗಳಿಲ್ಲ. ಆರ್ಬಿಟ್ರೇಷನ್ಗೆ ಫೈಲ್ ಮಾಡಿದ್ರೆ ಸಣ್ಣ ಮೊತ್ತದ ಫೀಸ್ ಇದೆ. ಅದೇ ಸಂಧಾನದ ಮೂಲಕ ಆದ್ರೆ ಏನು ಫೀಸೇ ಇಲ್ಲ. ಒಂದು ಸಿವಿಲ್ ಕೋರ್ಟಿಗೂ ಪಂಚಾಯತಿಗೂ ಏನು ವ್ಯತ್ಯಾಸ ಇರ್ತದೆ ಅಂದ್ರೆ, ಪಂಚಾಯತಿಲಿ ಆರ್ಬಿಟ್ರೇಟರ್ ಆಗುವಂಥವ್ರು ಯಾರು? ಸಹಕಾರಿ ರಿಜಿಸ್ಟ್ರಾರ್ ಅಥವಾ ನೋಂದಣಾಧಿಕಾರಿಗಳು ಅಂಥವ್ರು ಇರೋದ್ರಿಂದ ಅವರಿಗೆ ಸಹಕಾರಿ ಕಾಯ್ದೆ ಬಗ್ಗೆ ಗೊತ್ತಿರ್ತದೆ. ಎಷ್ಟೋ ಸಾರಿ ಸಿವಿಲ್ ಕೋರ್ಟ್ಗಳಲ್ಲಿ ಸಹಕಾರಿ ಕಾಯ್ದೆಗಳ ಬಗ್ಗೆ ನಾಲೆಡ್ಜ್ ಇರೋದಿಲ್ಲ, ಅಜ್ಞಾನ ಇರ್ತದೆ. ಅವರು ಕಂಪನಿ ಕಾಯ್ದೆಗಳ ಅನ್ವಯ ನಮ್ಮ ಸಹಕಾರಿ ಕಾಯ್ದೆ ಅಂತ ಅನ್ಕೊಂಡು ಆ ರೀತಿ ಏನಾದ್ರು ತೀರ್ಮಾನ ಮಾಡಿದ್ರೆ ಅದು ವ್ಯತಿರಿಕ್ತ ಪರಿಣಾಮ ಆಗ್ಬಿಡ್ಬೋದು. ಯಾಕೆಂದ್ರೆ ಇಲ್ಲಿ ಅನುಭವಯುಕ್ತ, ಇಲ್ಲಿ ಸಹಕಾರ ಸಂಘಗಳ ಕಾಯ್ದೆಯಲ್ಲಿ ಅನುಭವ ಇರುವಂತಹ ಆರ್ಬಿಟ್ರೇಟರ್ ಇರ್ತಾರೆ, ಅಲ್ಲಿ ಸಹಕಾರ ಸಂಘಗಳ ಕಾಯ್ದೆ ಗೊತ್ತಿಲ್ಲದಂತಹ ಜಡ್ಜ್ಗಳು ಇರಬಹುದು. ಆವಾಗ ನಮಗೆ ವ್ಯತಿರಿಕ್ತವಾದಂತಹ ಪರಿಣಾಮ ಬರ್ಬೋದು. ಅಕಸ್ಮಾತ್ ಎಕ್ಸ್ಪರ್ಟೆಡ್ ತೀರ್ಪು ಕೂಡ ಸಿವಿಲ್ ಕೋರ್ಟ್ಗಿಂತ ಆರ್ಬಿಟ್ರೇಷನ್ ನಲ್ಲಿ ಚೆನ್ನಾಗತ್ತೆ. ಯಾಕೆಂದ್ರೆ ಎಕ್ಸ್ಪರ್ಟ್ ಮಾಡೋದು ಯಾವಾಗ? ಒಂದು ನೋಟಿಸ್ ಕೊಡ್ತಾರೆ, 2 ನೋಟಿಸ್ ಕೊಡ್ತಾರೆ, 3ನೇ ನೋಟಿಸ್ ಕೊಡ್ತಾರೆ. ಆಗ ಸಾಲಗಾರ ಬಂದಿಲ್ಲ. ಆಗ ಭೌತಿಕವಾದ ದಾಖಲಾತಿಗಳು ಏನು ನೀವು ಫಿರ್ಯಾದಿ, ನೀವು ಏನು ಸಾಲ ಇದು ಕೊಟ್ಟಿದ್ದೀರಿ, ಸಂಸ್ಥೆಯವರು ಕೊಟ್ಟಿದ್ದೀರಿ, ಆ ದಾಖಲೆಗಳನ್ನು ನೋಡಿಕೊಂಡು ಅದರ ಮೇಲೆ ಎಕ್ಸ್ಪರ್ಟ್ ಜಡ್ಜ್ಮೆಂಟ್ ಕೊಡ್ಬೋದು. ಆದರೆ ಸಿವಿಲ್ ಕೋರ್ಟ್ಗಳಲ್ಲಿ ಆ ರೀತಿ ಮಾಡದೇ ಇರ್ಬೋದು. ಅವರನ್ನ ಎಷ್ಟೋ ಸಾರಿ ಸಿವಿಲ್ ಕೋರ್ಟ್ಗಳಲ್ಲಿ ನಿಮ್ಮ ದಾಖಲಾತಿಯಲ್ಲಿ ಕುಂದುಕೊರತೆ ಇದೆ ಅಂತೇಳಿ ಎದುರಿನ ಲಾಯರ್ ವಾದಿಸಿದ ಕಾರಣಕ್ಕೆ ನಿಮ್ಮ ದಾಖಲಾತಿಯನ್ನೇ ನಲ್ ಅಂಡ್ ವಾಯ್ಡ್ ಅಂತ ಹೇಳಿ ಡಿಸ್ಮಿಸ್ ಮಾಡಿದಂತ ಕೇಸ್ಗಳಿದ್ದಾವೆ. ಆ ರೀತಿ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂದ್ರೆ ಪಂಚಾಯಿತಿ ವ್ಯವಸ್ಥೆಗೆ ನಾವು ಹೆಚ್ಚು ಪ್ರಿಫರೆನ್ಸ್ ಕೊಡಬೇಕು. OTS ಮಾಡಿದಾಗ್ಲೂ ಹಾಗೇನೆ. OTS ಮಾಡಿದಾಗ OTS ನಲ್ಲಿ ನಮ್ಮಲ್ಲಿ ಹೆಚ್ಚಿನ ಜನ ಅದನ್ನ ಲಿಖಿತವಾಗಿ ದಾಖಲಿಸದೇ ಇರುವಂತದ್ದು ಕಂಡು ಬರ್ತದೆ. OTS ಮಾಡಿದಿರಿ ಅಂದ್ರೆ ಒಂದು ಸೆಟಲ್ಮೆಂಟ್ ಅಗ್ರಿಮೆಂಟ್ ಅಂತ ಮಾಡ್ಕೊಳ್ಬೇಕು. OTS ನ ನಿಯಮಗಳು ಏನ್ ಹೇಳುತ್ತೆ ಅಂದ್ರೆ, ಅವನು ನಮ್ಮ ಸದಸ್ಯನಾಗಿರ್ತಾನೆ, ಅವನ ಜೊತೆಗೆ OTS ಮಾಡ್ಕೊಳ್ತೀವಿ. OTS ನ ನಿಯಮಗಳನ್ನ ಮಾಡ್ಕೊಳ್ಳಿ, ಅದನ್ನ ನೀವು ಜಾರಿಗೊಳಿಸಿ. ಒಂದಾನು ವೇಳೆ OTS ನ ನಿಯಮಗಳನ್ನ ಸೆಟಲ್ಮೆಂಟ್ ಮಾಡ್ಕೊಂಡು 1 ವಾರದಲ್ಲಿ ಸೆಟಲ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ದಟ್ OTS ಗೆಟ್ಸ್ ಕ್ಯಾನ್ಸಲ್ಡ್. ಅಕಸ್ಮಾತ್ ಅವನು 1 ವಾರದೊಳಗೆ ಸೆಟಲ್ಮೆಂಟ್ ಮಾಡಿಲ್ಲ ಅಂದ್ರೆ ಆಟೋಮೆಟಿಕಲಿ ದಟ್ ಸೆಟಲ್ಮೆಂಟ್ ಗೆಟ್ಸ್ ಕ್ಯಾನ್ಸಲ್ಡ್ ಪ್ರೊವೈಡೆಡ್ ಯು ಹ್ಯಾವ್ ಎ ರಿಟರ್ನ್ ಸೆಟಲ್ಮೆಂಟ್ ಅಗ್ರಿಮೆಂಟ್.
ಸೆಟಲ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಒಂದು ಅಗ್ರಿಮೆಂಟ್, ಒಂದು ಒಪ್ಪಂದವನ್ನ ನೀವು ಲಿಖಿತ ರೂಪದಲ್ಲಿ ಮಾಡ್ಕೊಂಡಿದ್ದೀರಿ. ಇನ್ನು ಒಂದು ವಾರದಲ್ಲಿ, ಇವತ್ತು ಶುಕ್ರವಾರ, ಮುಂದಿನ ಶುಕ್ರವಾರದ ಒಳಗಡೆ ನಾವು ಇದನ್ನ ತೀರ್ಮಾನಿಸ್ಕೊಳ್ತೀವಿ ಅಂತೇಳಿ ಹೇಳೋ ಲಿಖಿತವಾಗಿ ಡೇಟ್ ಹಾಕಿ ಕೊಟ್ಟಿದ್ದು. ಆ ಡೇಟ್ನೊಳಗೆ ಬಂದಿಲ್ಲ ಅಂದ್ರೆ ಸಂಧಾನ ಪ್ರಕ್ರಿಯೆ ನಲ್ ಅಂಡ್ ವಾಯ್ಡ್ ಆಗ್ಬಿಡುತ್ತೆ, ಅಥವಾ ಅದನ್ನ ಅನೂರ್ಜಿತ ಆಗ್ಬಿಡತ್ತೆ. ಮತ್ತೆ ನಮಗೆ ಆರ್ಬಿಟ್ರೇಷನ್ ಹೋಗ್ಲಿಕ್ಕೆ ಹಕ್ಕು ಸಿಗತ್ತೆ. ಅದೇ ಅಗ್ರಿಮೆಂಟ್ ಅನ್ನ ಲಿಖಿತವಾಗಿ ಇಟ್ಕೊಳ್ಳದೆ ಹೋದರೆ ನೀವು ರಾಜಿ ಸಂಧಾನ ಮಾಡಿದ್ರಲ್ಲಿ ಹೇಳಿ ದಾಖಲೆಗಳೇನಿದೆ, ಸಂಧಾನ ಪ್ರಕ್ರಿಯೆಯಲ್ಲಿ ಇರುವಂತವರು ಸಹಿ ಹಾಕಿಸಿ ಒಂದು ಸಂಧಾನ ಪ್ರಕ್ರಿಯೆಯ ನಿರ್ಣಯಗಳನ್ನ, ಒಂದು ಪ್ರೊಸೀಡಿಂಗ್ಸ್ ನ ಬರ್ಕೊಂಡು ನಿರ್ಣಯ ಏನಾಗಿದೆ ಅಂತ ಹೇಳಿ ಮಾಡಿ ಅವರ ಪರಸ್ಪರ ಒಪ್ಪಿಗೆ ಇದೆ ಅಂತ ಮಾಡ್ಕೊಂಡಿದ್ರೆ ಅದನ್ನ ಜಾರಿಗೊಳಿಸ್ಲಿಕ್ಕೆ ಅನುಕೂಲ ಆಗತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತು ಒಂದು ಪಂಚಾಯಿತಿ ಮತ್ತು ಸಂಧಾನ ಕಾಯ್ದೆಯ ಬಗ್ಗೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಸ್ನೇಹಿತರಿಗೆ, ಹಿತೈಷಿಗಳಿಗೆ, ನಿಮ್ಮ ಸಹಕಾರಿ ಬಂಧುಗಳಿಗೆ ತಿಳಿಸಿ, ಅವರು ಕೂಡ ಇದನ್ನು ವೀಕ್ಷಿಸ್ಲಿ. ಹಾಗೆ ಇನ್ನಷ್ಟು ಮಾಹಿತಿಗಳು ನಿಮಗೆ ಈ ತರ ಮಾಹಿತಿಗಳು ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ನಲ್ಲಿ ನೀವು ಯಾವ ಮಾಹಿತಿಗಳನ್ನ ಅಪೇಕ್ಷೆ ಮಾಡ್ತೀರಿ ಅಂತ ಹೇಳಿ ತಿಳಿಸಿ. ಆ ಕಾಯ್ದೆಗಳ ಬಗ್ಗೆ ಅಥವಾ ಅಂತಹ ಮಾಹಿತಿಗಳನ್ನು ಒದಗಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೋದು. ಎಲ್ಲರಿಗೂ ಅಭಿನಂದನೆಗಳು. ಜೈ ಸಹಕಾರ.